ಸುಮ್ಮನಿರುವಂಥವರೆಲ್ಲ ನಂಬರ್ ಒನ್. ಜೊತೆಗೆ ಏನು ಅಂತಂದರೆ ನಿಮ್ಮ ನಟನೆ ಇದೆಯಲ್ಲ, ಈಗ ನಿರ್ದೇಶಕ ಮತ್ತು ನಟ, ನಾಯಕ ನಟ, ಸಂಪೂರ್ಣ ಜವಾಬ್ದಾರಿ ನಿಮ್ಮದೇನೆ. ಅದೊಂದು ದೊಡ್ಡ ಜವಾಬ್ದಾರಿ ಅದು, ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಏನು ಅಂದರೆ, ನಾನು ತಮ್ಮನ್ನು ನೋಡ್ದಂಗೆ ನಾವು ಯಾವುದಾದ್ರೂ ಒಂದು ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತೀವಿ, ಅಯ್ಯೋ ಏನಪ್ಪ ಅವರು ಪರಕಾಯ ಪ್ರವೇಶ ಮಾಡಿದ ರೀತಿಯಲ್ಲಿ ಪಾತ್ರ ಮಾಡಿದ್ರು ಅಂತ. ಇದು ಹಂಗಲ್ಲ, ಇದು ದೈವವೇ ಪ್ರವೇಶ ಮಾಡಿ ಮಾಡಿಸ್ದಂಗಿರುತ್ತೆ ನಿಮ್ಮ ನಟನೆ. ಅದು ಅದು ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಎಲ್ಲವೂ ಕೆಲವೆಲ್ಲ ಅನುಭವಕ್ಕೆ ಅಷ್ಟೇನೆ, ಅಂದರೆ ಹೇಳೋಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ. ಬಟ್ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಅದು ಕಂಪ್ಲೀಟ್ ಆಯ್ತಲ್ಲ ಅನ್ನೋದೇ ನನಗೆ ತುಂಬ ಶಾಕಿಂಗು, ಮತ್ತು ಒಂಥರ ಓಕೆ ಒಂದು ಸಮಾಧಾನ ಕೊಡುತ್ತೆ. ಅಂದರೆ ನೆನ್ಪು ಮಾಡ್ಕೋಬೇಕಂದ್ರೆ ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ನಾವು ಶೂಟ್ ಮಾಡಬೇಕಾದ್ರೆ ಅವಾಗ ಎಲ್ಲ ಇದ್ದರು, ಎಲ್ಲರೂ ಆರ್ಟಿಸ್ಟ್ಗಳಿದ್ರು, ಇವರು ಇದ್ದರು, ಇನ್ನು ಸುಮಾರಷ್ಟು ಆರ್ಟಿಸ್ಟ್ಗಳೆಲ್ಲ ಇದ್ದರು. ಎರಡೂ ಕಾಲು ಸ್ವೆಲ್ಲ ಹೊಡಿತು ನಂದು, ಎರಡೂ ಇಷ್ಟು ತಪ್ಪು ಕೂತ್ಕೊಂಡ್ಬಿಡಿತ್ತು ಎರಡೂ ಕಾಲು. ಸೊ ಶಾರ್ಟ್ ಕೊಡು, ಕಾಲನ್ನ ಯಾವುದೋ ಇದ್ರ ಮೇಲೆ ಇಟ್ಕೋ ಕೂತ್ಕೋ ಅಂತ. ಮತ್ತೆ ಹಿಂಗಾಯ್ತು ಏನು ಕತೆ ಅಂತ ಗೊತ್ತಿಲ್ಲ, ಎಲ್ಲಿ ಹೊಡಿತು ಏನು ಕತೆ ಅಂದರೆ ಗೊತ್ತಿಲ್ಲ. ಸೊ ಇದಿತ್ತು, ಬಟ್ ಅದು ಮಾಡಿ ಮುಗ್ಸೋಕ್ಕಾಗ್ಬಿಡ್ತು ನನಗೆ. ಅದು ಅವಾಗ ಓಕೆ ಮುಗ್ಸಕ್ಕೆ ನಾನು ನಿಂತೋಗ್ಬಿಡುತ್ತೆ ಶೂಟಿಂಗ್, ನಿನ್ನ ಮಧ್ಯದಲ್ಲಿ ನಿಂತೋಗುತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ. ಬಟ್ ಇಲ್ಲ, ಮಾಡ್ಲೇಬೇಕಂತ ಪುಷ್ ಮಾಡ್ತಿದ್ದೆ. ಡೈಲಿ ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾನೆ ಇತ್ತು. ಸೊ ಫೈನಲಿ ಮಾಡಿ ಮುಗಿಸಿದ್ವಿ ಅದನ್ನ, ಓಕೆ ಅಂತ ಅಂದ್ಕೊಂಡು. ಆಮೇಲೆ ಅಲ್ಲ, ಎಲ್ಲಾದ್ರೂ ಶೂಟಿಂಗ್ ನಿಂತಂಥ ಉದಾಹರಣೆಗಳೇನಾದ್ರೂ ಇದೆಯಾ ಶುರುವಾಗಿ? ಇಲ್ಲ, ಅಂಥದ್ದೇನಿಲ್ಲ, ನಿಂತದ್ದಂಥದ್ದೇನು ಇದಿಲ್ಲ. ಸೊ ಅಂದರೆ ಅಷ್ಟೊತ್ತಿಗೆ ಬ್ರೇಕ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋದಂಥದ್ದು ಎಲ್ಲ ಇದೆ. ಏನಾದರೂ ಒಂದು ಆಗುತ್ತೆ, ಅವಾಗ ಅದನ್ನು ಸ್ವಲ್ಪ ಬ್ರೇಕ್ ಮಾಡ್ತೀವಿ, ಇನ್ನೊಂದು ಪೋರ್ಷನ್ ಶೂಟ್ ಮಾಡ್ತೀವಿ, ಹಂಗೆಲ್ಲ ಹೋಗುತ್ತೆ. ನಾರ್ಮಲ್ ಅದು. ಹೌದು, ನಾರ್ಮಲ್. ಇದರಲ್ಲಿ ಈ ದೈವದ ತುಳುವಿನ ಪಾಠದಾನ ಇದೆ, ಇದರಲ್ಲಿ ದೈವವಾಣಿಗಳಿವೆ. ಇದರಲ್ಲಿ ತುಂಬ ಸಂದರ್ಭಗಳಲ್ಲಿ ಈ ರೀತಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ತರ್ಕಕ್ಕೆ ನಿಲುಕದ ಸಂಗತಿಗಳು ನಮಗೆ ಅದನ್ನು ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಏನೋ ಅದೇನಿದ್ರು ಅದೇನಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್, ಅದು ಆ ಥರದ್ದು ಏನಾದ್ರೂ ಆಗಿದೆಯಾ ರಿಷಬ್? ಖಂಡಿತವಾಗ್ಲೂ ನಾನು ಅದನ್ನು ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ತೀನಿ. ಲಾಸ್ಟ್ ಟೈಮ್ ಇದೆ ಹೇಳಿದ್ದೀನಿ ನಾನು. ಸೊ ಅದು ಹಾಗೆ ಇರಬೇಕು ಯಾವತ್ತು. ಕೆಲವೊಂದು ವಿಚಾರಗಳನ್ನು ನಾವು ಹೇಳ್ಬಿಡ್ಬಾರ್ದು ಅಂತಿತ್ತು.